ಕಾಣಿಸ್ತಪ್ಪ ಅಂತಂದ್ರೆ ಯಾಕೆ ಹಂಗೆ ಕಾಣಿಸ್ತದೆ, ಇದು ಆಬ್ಜೆಕ್ಟ್ ಏನಲ್ಲತ್ತಪ್ಪ ನಮ್ಗೆ 16/ಸೆಕೆಂಡ್ ಫ್ರೇಮ್ಗಿಂತ ಜಾಸ್ತಿ ಏನಾಗ್ಲತ್ತ ಮೂವ್ ಆದಾಗ ಯಾವುದೇ ಒಂದು ಆಬ್ಜೆಕ್ಟ್ ನಮ್ಗೆ ಏನು ಕಣ್ಣಿಗೆ ಕಾಣಿಸ್ತಪ್ಪ ಅಂತಂದ್ರೆ ಮೂವಿಂಗ್ ಆಗಿ ಕಾಣಿಸ್ತದೆ. ನೋಡಿ ಇಲ್ಲಿ ನಾವು ಒಂದು ಎಕ್ಸಾಂಪಲ್ ಮಾಡೋಣ. ಸೊ ಇದಕ್ಕೆ ನಾವು ಹಿಂಗೆ ತಿರುಗಿಸಿದಾಗ ನಿಮಗೇನಾಗ್ಬೋದಪ್ಪ ಅಂತಂದ್ರೆ ಇದು ಬರ್ಡ್ ಏನಾಗ್ಲತ್ತಪ್ಪ ಅಂತಂದ್ರೆ ಎದ್ರ ಹೋಗಿ ಕೂಡ್ಲತ್ತಪ್ಪ ಅಂತಂದ್ರೆ ಕೇಜ್ನಾಗ ಹೋಗಿ ಕೂಡ್ಲತ್ತ ಅಂತ ಗೊತ್ತಾಗ್ತದೆ ನೋಡಿರಿ. ಯಾಕಪ್ಪ ಅಂತಂದ್ರೆ ಇದೇನು ಮೋಷನ್ ಆಗ್ಲತ್ತಲ್ಲ, ಏನಾಗ್ಲತ್ತಪ್ಪ ಅಂತಂದ್ರೆ ಇದು ಏನು 16 ಫ್ರೇಮ್ಗಿಂತ ಏನಾಗ್ಲತ್ತ ಅಲ್ಲಿ ಫಾಸ್ಟಾಗಿ ಮೂವ್ ಆಗ್ಲತ್ತ. 16 ಫ್ರೇಮ್/ಸೆಕೆಂಡ್ ಏನಾಗ್ಲತ್ತಲ್ಲಿ ಮೂವ್ ಆದಾಗ ಅದೇನಾಗ್ಲತ್ತಪ್ಪ ಅಂದ್ರೆ ಬರ್ಡ್ ಎದ್ರ ಹೋಗುತ್ತೆ ಅಂತ ಗೊತ್ತಾಗ್ತದೆ ನಿಮಗಲ್ಲಿ ಕೇಜ್ ಒಳಗೆ ಗೊತ್ತಾಗ್ತದೆ. ಯಾಕಪ್ಪ ಹಿಂಗೆ ಅಬ್ಸರ್ವ್ ಆಯ್ತಪ್ಪ ಅಂತಂದ್ರೆ ನಮಗೇನಾಗುತ್ತೆ ಎಷ್ಟು ಫಾಸ್ಟಾಗಿ ಮೂವ್ ಆಗ್ಲತ್ತದು 16/ಸೆಕೆಂಡ್ ಫ್ರೇಮ್ ಆಗಿ ಮೂವ್ ಆಗ್ಲತ್ತರ್ಲಿಂದ ನಮಗೆ ಅದು ಆಬ್ಜೆಕ್ಟ್ ಏನಾಗ್ತದೆ ಅಥವಾ ಬರ್ಡ್ ಏನಾಯ್ತು ಕೇಜ್ ಒಳಗೆ ಬಂದು ಕೂತಂಗೆ ಅನಿಸ್ಲತ್ತಪ್ಪ ಅಂತ ಹೇಳ್ಬೋದು. ಇದೇನಾಗ್ತದೆ ನಮಗೆ ಇಲ್ಯೂಷನ್ ಆಫ್ ಏನಾಗ್ಲತ್ತಪ್ಪ ಅಂತಂದ್ರೆ ಐಸ್ ಅಂತ ಹೇಳ್ಬೋದು. ಸೇಮ್ ಇದೇ ರೀತಿಯಾಗಿ ನೀವು ಪಿಕ್ಚರ್ಸ್ ಏನು ನೋಡ್ತಿರಲ್ಲ